ಮ್ಯಾಮ್ ಏನಂದ್ರೆ ಸ್ಮೋಕ್ ಮಾಡ್ತಾ ಇದಾರೆ ಅಂದಿದ್ದಕ್ಕೆ ಅವ್ರು ಆರಾಮಾಗಿ ಜಾಲಿ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ತಲೆ ಒಳಗೆ ಏನ್ ಓಡುತ್ತೋ, ನಾವು ಫಿಸಿಕಲ್ ಆಗಿ ಏನ್ ಮಾಡ್ತೀವೋ, ಎರಡು ಬೇರೆ ಬೇರೆ ವಿಚಾರಗಳು. ಈಗ ಅವ್ರು ಒಳಗೋಗಿದೆ ತಿರ್ಗಾ ಸ್ಟ್ರಾಟಜಿ ಅದು ಇದೆಲ್ಲ ಮಾಡ್ಕೊಂಡು ತಿರ್ಗಾ ಫಸ್ಟ್ ಇಂದ ಶುರು ಮಾಡಬೇಕು ಆ ಒಂದು ಮೈಂಡ್ ಸೆಟ್. ನಾ ಅರ್ಥ ಆಗತ್ತೆ ನಿಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನ್ ಹೇಳ್ತಾ ಇದ್ರು, ಕಂಪ್ಲೀಟ್ಲಿ ಮೇಕ್ ಸೆನ್ಸ್. ಬಟ್ ಅವರು ಆಟ ಆಡಬೇಕು ಗೆಲ್ಲಬೇಕು ಅಂತ ಬಂದಿದ್ದು. ಅವ್ರು ಈಗಲ್ಟನ್ ರೆಸಾರ್ಟ್ ಅಲ್ಲಿ ಜಾಲಿಯಾಗಿ ರಿಲ್ಯಾಕ್ಸ್ ಮಾಡ್ಬೇಕಂತೆಲ್ಲ ಬಂದಿಲ್ಲ. ಫಸ್ಟ್ 2 ಡೇಸ್ ಅನ್ಸುತ್ತೆ ಏನ್ ಗುರು ಹಿಂಗಾಗ್ಬಿಡುತ್ತಲ್ಲ ಅಂತ ಒಂದು ನಗ್ತಾ ಇರ್ತೀವಿ. ನಾನಲ್ಲಿ ಇದ್ದಿದ್ರು ಎಲ್ಲೋ ಒಂದ್ ಕಡೆ ನಗ್ತಾ ಇದ್ದೆ ಫಸ್ಟ್ 2 ಡೇಸ್. ಅಯ್ಯೋ ಹಿಂಗೆಲ್ಲ ಆಗ್ತಿದೆಯಲ್ಲಪ್ಪ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ. ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸೇ ಆಗಿಲ್ಲ, ಒಂದು ಹಿಸ್ಟ್ರಿನಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಕೂಡ ಅವ್ರು ಯೋಚನೆ ಮಾಡಿರ್ಬೋದು. ಇದೆಲ್ಲ ಆಗಿರುತ್ತೆ. ಬಟ್ ವಾಪಸ್ ಹೋಗ್ಬಿಟ್ಟು ಆಟ ಆಡಬೇಕು ಅಲ್ವಾ, ಆಟ ಆಡಬೇಕು, ಜನರನ್ನ ಮನೋರಂಜಿಸಬೇಕು ಅಂದ್ರೆ ತಿರ್ಗಾ ಒಂದು ಮೈಂಡ್ ಸೆಟ್ ಶುರು ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಜಾಲಿ ಆಗಿದ್ದಾರೆ ಅಂತೆಲ್ಲ ಹೇಳಕ್ಕಾಗಲ್ಲ ಮ್ಯಾಮ್. ಐ ಥಿಂಕ್ ಒಂದು ಇಲ್ಲಿ ನಿಂತ್ಕೊಂಡು, ಇಲ್ಲಿ ಬಾಲ್ಕನಿನಲ್ಲಿ ನಿಂತ್ಕೊಂಡು ನಾನೇ ಈಗ ಸ್ಮೋಕ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ನಿಮ್ಮ ಜೊತೆ ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ತಲೆಯಲ್ಲಿ ಗೊಂದಲ ಇಲ್ಲ ಅಂತಲ್ಲ. ನನ್ನ ತಲೆನಲ್ಲೂ ಹಲವಾರು ವಿಷಯಗಳು ಓಡಾಡ್ತಾ ಇರುತ್ತೆ. ಫಾರ್ ಆಲ್ ಯು ನೋ ಇದು ಮುಗಿಸ್ಕೊಂಡು ನಾನು ರೂಮಲ್ಲಿ ಕುತ್ಕೊಂಡು ಅಳ್ಬೋದು, ಛೇ ಏನಪ್ಪ ಹಿಂಗಾಗ್ಬಿಡ್ತು ನನ್ನ ಲೈಫು ಅಂತ. ಸೊ ಎಲ್ಲ ಒಂದು ಕಡೆ ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು, ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಅಷ್ಟೇ. ಸೊ ಎಲ್ರಿಗೂ ವಾಪಸ್ ಹೋಗ್ಬಿಟ್ಟು ಆಟ ಆಡ್ಬಿಟ್ಟು ಗೆದ್ದು ಬರಬೇಕು ಅನ್ನುವಂತಹ ಒಂದು ಛಲ ಇದ್ದೇ ಇದೆ. ನನಗೆ ಅದು ಅನ್ಫೇರ್ ಅನಿಸ್ತು. ಬಟ್